ಕಾರ್ತಿಕ ಮಾಸದ ಪುರಾಣ ಅಧ್ಯಾಯ 12. ನಾರದ ಮಹರ್ಷಿಗಳು ಋತು ಚಕ್ರವರ್ತಿಯನ್ನು ಕುರಿತು, ಹೇ ರಾಜನ್, ಜಲಂಧರನ ಅರಮನೆಗೆ ಹೋದ ನನ್ನನ್ನು ಆತನು ಚೆನ್ನಾಗಿ ಸತ್ಕರಿಸಿದನು. ಅನಂತರ, ಹೇ ಮುನಿವರ್ಯ, ನೀವು ಎಲ್ಲಿಂದ ಬಂದಿರಿ? ಯಾವ ಯಾವ ಲೋಕಕ್ಕೆ ಹೋಗಿದ್ದೀರಿ? ನೀವು ಬಂದ ಕೆಲಸವೇನು? ನನ್ನಿಂದೇನಾದರೂ ಸಹಾಯವಾಗಬೇಕಾದರೆ ದಯವಿಟ್ಟು ತಿಳಿಸಿ ಎಂದು ಬೇಡಿಕೊಂಡನು. ಆಗ ನಾರದರು ಮುಂದುವರೆದು, ತಪಸ್ಸು, ಧೈರ್ಯ, ಕಾರ್ಯ ಎಲ್ಲದರಲ್ಲೂ ನೀನು ಮತ್ತು ಶಿವನು ಸಮವಾಗಿರುವವರು. ಆದರೆ ಆ ಪಾರ್ವತಿಯಂತಹ ಸ್ತ್ರೀರತ್ನವು ನಿನ್ನಲ್ಲಿಲ್ಲವಲ್ಲ ಎಂಬುದೇ ಕೊರತೆಯಾಗಿದೆ. ಇದರಿಂದ ಶಿವನೇ ದೊಡ್ಡವನೆಂದು ಹೇಳಬೇಕಾಗಿದೆ. ಸ್ವರ್ಗಲೋಕದ ಅಪ್ಸರೆಯರು, ಸಕಲ ದೇವತಾ ಸ್ತ್ರೀಯರು ಎಲ್ಲವನ್ನೂ ಸೇರಿಸಿದರೂ ಆಕೆಯ ಅಂದದ ಒಂದಂಶ ಅವರಲ್ಲಿಲ್ಲ. ನಿನಗೆಷ್ಟು ಸಂಪತ್ತಿದ್ದರೇನು? ಅಂತಹ ಸುಂದರಿಯಾದ ಪತ್ನಿ ಇಲ್ಲದಿದ್ದರೇನು ಭಾಗ್ಯ ಎಂದು ಮೂದಲಿಸಿದರು. ಈ ರೀತಿಯಾಗಿ ಜಲಂಧರನನ್ನು ಕೆಣಕಿದ ನಾರದರು ಅಲ್ಲಿಂದ ಮುಂದೆ ಎಲ್ಲಿಗೋ ಹೊರಟು ಹೋದರು. ಜಲಂಧರನಾದರೋ ಪಾರ್ವತಿಯ ಅಪ್ರತಿಮ ಲಾವಣ್ಯದ ವರ್ಣನೆಯ ಗುಂಗಿನಲ್ಲೇ ಜ್ವರಪೀಡಿತನಾದನು. ಕಾಮಮೋಹಿತರಿಗೆ ವಿವೇಕ ಉಂಟೆ? ಆಗ ಜಲಂಧರನು ಸಿಂಹಿಕಾ ಪುತ್ರನಾದ ರಾಹುವನ್ನು ಶಿವನ ಕಡೆಗೆ ದೂತನನ್ನಾಗಿ ಕೈಲಾಸ ಲೋಕಕ್ಕೆ ಕಳುಹಿಸಿದನು. ರಾಹುವು ದಿವ್ಯ ಧವಳ ತೇಜೋಮಯವಾದ ಕೈಲಾಸ ಪ್ರಾಂತಕ್ಕೆ ಕಳಂಕದಂತೆ ಪ್ರವೇಶ ಮಾಡಿದನು. ತಾನು ಬಂದ ವಿಷಯವನ್ನು ದ್ವಾರಪಾಲಕನಾದ ನಂದಿಯ ಮೂಲಕ ಶಿವನಿಗೆ ತಿಳಿಸಿದನು. ನಂದಿಯು ರಾಹುವನ್ನು ಶಿವನ ಬಳಿ ಕರೆದೊಯ್ದು ನಿಲ್ಲಿಸಿದನು. ಏನು ನೀನು ಬಂದ ಕೆಲಸ ಎಂದು ಶಿವನು ರಾಹುವನ್ನು ಪ್ರಶ್ನಿಸಿದನು. ರಾಹುವು, ಹೇ ಕೈಲಾಸವಾಸ, ಸ್ವರ್ಗದ ಸುರರಿಗೂ ಪಾತಾಳದ ನಾಗರಿಗೂ ಎಲ್ಲರಿಗೂ 3 ಲೋಕಗಳಿಗೂ ಒಡೆಯನಾದ ಜಲಂಧರನ ದೂತನಾಗಿ ಬಂದಿರುವೆ. ನಮ್ಮ ರಾಜನ ಸಂದೇಶ ಹೀಗಿದೆ. ಹೇ ಸ್ಮಶಾನವಾಸಿ ದಿಗಂಬರ, ನಿನ್ನ ಈ ಭಿಕ್ಷುಕನ ಸ್ಥಿತಿಗೆ ತ್ರಿಲೋಕ ಸುಂದರಿಯ ಹಿಮವಂತನ ಪುತ್ರಿಯೂ ಆದ ಪಾರ್ವತೀ ದೇವಿಯು ಸರಿಯಾದವಳಲ್ಲ. ಜಗತ್ತಿನ ಎಲ್ಲ ರತ್ನಗಳು ನಮ್ಮ ರಾಜನ ಬಳಿ ಇವೆ. ಆದ್ದರಿಂದ ಸ್ತ್ರೀರತ್ನವೆನಿಸಿದ ಈ ಪಾರ್ವತಿಯನ್ನು ನಮ್ಮ ರಾಜನಿಗೆ ಒಪ್ಪಿಸು. ಆಕೆಗೆ ಪತಿಯಾಗಲು ಜಲಂಧರನೇ ಅರ್ಹನು, ನೀನಲ್ಲ. ಈ ಸಂದೇಶವನ್ನು ರಾಹುವು ತಿಳಿಸಿದನು. ಜಲಂಧರನ ದೌರ್ಜನ್ಯದ ಮಾತುಗಳನ್ನಾಲಿಸಿದ ಪರಶಿವನು ರೌದ್ರಾವತಾರ ತಾಳಿದನು. ಆತನ ಕೆಂಪನೆಯ ನೇತ್ರಗಳು ಚಕ್ರಾಕಾರವಾಗಿ ಸುತ್ತಿದವು. ಆಗ ಅತೀ ಘೋರವಾದ ಧ್ವನಿಯೊಂದು ಕೇಳಿಬಂದಿತು. ಒಂದು ಭೀಕರ ಪುರುಷಾಕಾರವೊಂದು ಆ ಧ್ವನಿಯೊಡನೆ ಕಾಣಿಸಿಕೊಂಡಿತು. ಹುಟ್ಟಿದಾಕ್ಷಣ ಆ ಭೀಕರಾಕೃತಿಯು ರಾಹುವಿನ ಮೇಲೆ ಆಕ್ರಮಿಸಿತು. ರಾಹುವು ಹೆದರಿ ಕಂಗಾಲಾಗಿ ಓಡಿ ಹೋದನು. ಆದರೆ ಆ ರೌದ್ರಮೂರ್ತಿಯು ಅವನನ್ನು ಬಿಡದೆ ಹಿಂಬಾಲಿಸಿತು. ರಾಹುವನ್ನು ಬಿಡದೆ ನುಂಗಲು ಯತ್ನಿಸಿತು. ಆಗ ರುದ್ರನು ದೂತನನ್ನು ಕೊಲ್ಲುವುದು ಸರಿಯಲ್ಲ ಎಂದು ತಡೆದನು. ಆ ಕರಾಳ ಮೂರ್ತಿಯು, ಹೇ ಸ್ವಾಮಿ, ನನಗೆ ಹಸಿವೆ, ಬಾಯಾರಿಕೆಗಳು ಹೆಚ್ಚು. ಈ ದೂತನನ್ನು ತಿನ್ನಲು ಹೋದರೆ ಅಧರ್ಮವಾಗುತ್ತದೆ ಎನ್ನುವಿ. ನಿನ್ನಾಜ್ಞೆಯಂತಾಗಲಿ. ಆದರೆ ನನಗೆ ಸರಿಯಾದ ಆಹಾರ ಪಾನೀಯಗಳನ್ನೊದಗಿಸು ಎಂದು ಬೇಡಿದನು. ಶಿವನು, ಹಾಗಾದರೆ ನಿನ್ನ ಮಾಂಸವನ್ನೇ ನೀನು ತಿನ್ನು ಎಂದನು. ಆಗ ತನ್ನ ತಲೆಯನ್ನು ಹೊರತುಪಡಿಸಿ ಮಿಕ್ಕೆಲ್ಲ ದೇಹ ಭಾಗಗಳನ್ನು ತಿಂದು ಹಾಕಿದನು. ಪರಶಿವನು, ನಿನ್ನ ವಿನಯಕ್ಕೆ ಮೆಚ್ಚಿದೆ. ಇಂದಿನಿಂದ ನೀನು ಕೀರ್ತಿಮುಖ ಎಂಬ ಹೆಸರನ್ನು ಪಡೆ ಎಂದನು. ಶಿವನು ಅವನಿಗೆ ಮತ್ತೊಂದು ವರವನ್ನು ನೀಡಿದನು. ಇನ್ನು ಮುಂದೆ ಮೊದಲು ನಿನ್ನನ್ನು ಪೂಜಿಸದೆ ನನ್ನನ್ನು ಯಾರೂ ಪೂಜಿಸಬಾರದು. ಹೀಗೆ ಮಾಡಿದಲ್ಲಿ ಅದು ನಿಷ್ಫಲವಾಗಲಿ. ಹೀಗೆ ಕೀರ್ತಿಮುಖನನ್ನು ಬರ್ಬರ ದೇಶಕ್ಕೆ ಅಧಿಪತಿಯನ್ನಾಗಿ ಶಿವನು ನೇಮಿಸಿದನು. ರಾಹು ಶಿವನ ಕ್ಷಮೆ ಯಾಚಿಸಿ ಅಲ್ಲಿಂದ ಹೊರಟು ಪುನರ್ಜನ್ಮವಾದಂತಾಯಿತು. ಅವನು ಜಲಂಧರನ ಬಳಿಗೆ ಹೋಗಿ ನಡೆದ ವೃತ್ತಾಂತವನ್ನೆಲ್ಲ
ಹೇಳಿದನೆಂಬಲ್ಲಿಗೆ ಕಾರ್ತಿಕ ಮಾಸ ಮಹಿಮೆಯ 12ನೆಯ ಅಧ್ಯಾಯವು ಪೂರ್ಣವಾಯಿತು.